ಈ ನಡುವೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಇನ್ನೂ ಕೂಡ ಸರಿಯಾದ ಪರಿಸ್ಥಿತಿಗೆ ಬರಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಏಕಾಂಗಿಯಾಗಿದ್ದಾರೆ ದರ್ಶನ್. ಬೆಂಗಳೂರು ಸುತ್ತಮುತ್ತಲಿನ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಕಾರಣ, ಕುಟುಂಬಸ್ಥರು ಬೆಂಗಳೂರಿನಿಂದ ಬಳ್ಳಾರಿಗೆ ಪ್ರತಿ ಬಾರಿ ಬರೋದು ಕಷ್ಟ. ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಕೊಡಿ ಅಂತ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದಕ್ಕೇನು ಇನ್ನೂ ಅರ್ಜಿ ಹಾಕ್ಕೊಂಡಿಲ್ಲ, ಅವರು ಹಾಕ್ಕೋಬಹುದು ಅಂತ. ಬಳ್ಳಾರಿ ಜೈಲಿನಲ್ಲಿ ವಿಪರೀತ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಏಕಾಂಗಿ, ಕುಟುಂಬದವರು ಬಂದು ಹೋಗೋದು ಕಷ್ಟ. ಪ್ರತಿ ಸಾರ್ತಿನೂ ಕೂಡ 320-330 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಇಲ್ಲಿಂದ, ಮತ್ತು ವಾಪಸ್ ಬರಬೇಕು. ವಾರಕ್ಕೊಂದು ಸರ್ತಿ ಆದರೂ ವಿಜಯಲಕ್ಷ್ಮಿ ಅವ್ರು ಹೋಗಬೇಕಾಗತ್ತೆ. ಈ ಎಲ್ಲ ಕಾರಣಗಳಿಂದ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈ ವಿಚಾರವಾಗಿ ವಕೀಲರ ಜೊತೆ ದರ್ಶನ್ ಚರ್ಚೆ ಮಾಡಿದಾರಾ? ಅದಕ್ಕೊಂದು ಅರ್ಜಿ ಹಾಕ್ಕೊಳ್ಳೋದಕ್ಕೆ ಏನಾದರೂ ಅರ್ಜಿಗೆ ಸಹಿ ಮಾಡಿಕೊಟ್ಟಿದ್ದಾರಾ? ಅದ್ರ ಬಗ್ಗೆ ಏನು ಡೆವಲಪ್ಮೆಂಟ್ಸ್ ಆಗಿದೆ? ಅರವಿಂದ್, ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಸಹೋದರ ದಿನಕರ್ ತೂಗ್ದೀಪ್ ಮತ್ತೊಂದು ಕಡೆಗೆ ಅವರ ವಕೀಲರು ಬಂದಂಥ ಸಂದರ್ಭದಲ್ಲಿ ಏನು ಅರ್ಧ ಗಂಟೆಗಳ ಕಾಲ ಆರಂಭದಲ್ಲಿ ಮಾತಾಡಲಿಕ್ಕೆ ಜೈಲಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಅವರ ಪತ್ನಿ, ಸಹೋದರ ಮತ್ತು ವಕೀಲರ ಮುಂದೆ ಇದೇ ವಿಚಾರವನ್ನ ಮುಂದಿಟ್ಟಿದ್ರು. ಅಂದ್ರೆ ಪ್ರತಿ ಬಾರಿಯೂ ಸಹಿತ ನೀವು ಬೆಂಗಳೂರಿನಿಂದ ಇಲ್ಲಿ ಬರೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದ್ರ ಜೊತೆಗೆ ನಾನು ಅನ್ಕೊಂಡಂತ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಪ್ರತಿ ಬಾರಿ ಇಲ್ಲಿಗೆ ಬರೋದಕ್ಕೆ ಕಷ್ಟ ಆಗ್ತಿರೋದ್ರಿಂದ ಬೆಂಗಳೂರಿನ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿಯನ್ನು ಹಾಕಿ ಅನ್ನುವಂಥ ರೀತಿಯಲ್ಲಿ ಅವರು ವಕೀಲರ ಬಳಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಕುಟುಂಬಸ್ಥರು ಸಹಿತ ವಕೀಲರ ಬಳಿ ಇದೇ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಹೀಗಾಗಿ ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬೇಲ್ಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲೇನೆ ಬಳ್ಳಾರಿಯಿಂದ ಬೆಂಗಳೂರಿನ ಹತ್ತಿರದಲ್ಲಿರುವಂತಹ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತ ರೀತಿಯಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ಮನವಿ ಮಾಡ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿದೆ. ಯಾಕಂದ್ರೆ ಒಂದು ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಪರಪ್ಪನಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ದರ್ಶನ್ ಅವ್ರಿಗೆ ಒಂದು ರೀತಿಯ ನರಕದ ರೂಪದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಯಾವುದೇ ಸೌಲಭ್ಯಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಈ ಎಲ್ಲ ಅಂಶಗಳಂದ್ರೆ ಒಂದು ಕಡೆಗೆ ಬೆಂಗಳೂರಿನಿಂದ ಕುಟುಂಬಸ್ಥರು ಬಳ್ಳಾರಿಗೆ ಬರೋದಕ್ಕೆ ಆಗೋದಿಲ್ಲ, ಪ್ರತಿ ಬಾರಿಯೂ ಕೂಡ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಇದೀಗ ಬೆಂಗಳೂರಿನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜೈಲಿಗೆ ಶಿಫ್ಟ್ ಮಾಡುವಂತ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಅಮರೇಶ್.